ಡಿ.ಕೆ. ಶಿವಕುಮಾರ್ ಹೋದಲ್ಲಿ ಬಂದಲ್ಲಿ ಕುಂತಲ್ಲಿ ನಿಂತಲ್ಲಿ ಒಂದು ಪ್ರಶ್ನೆ ಮಾತ್ರ ನಿರಂತರವಾಗಿ ಎದುರಾಗ್ತಾನೆ ಇದೆ ಅವರಿಗೆ. ಆ ಪ್ರಶ್ನೆ ಏನು ಅಂದರೆ, ನೀವು ಮುಖ್ಯಮಂತ್ರಿ ಆಗ್ತೀರಾ, ಆದರೆ ಇದೇ ಅವಧಿಯಲ್ಲಿ ಆಗ್ತೀರಾ ಅನ್ನೋ ಪ್ರಶ್ನೆ. ಇದಕ್ಕೆ ಡಿ.ಕೆ. ಶಿವಕುಮಾರ್ ಮಾರ್ಮಿಕ ಉತ್ತರವನ್ನು ಕೊಟ್ಟಿದ್ದಾರೆ. ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತಹ ಸ್ಥಳ ಇದು, ನಾನುಂಟು ಆ ತಾಯಿ ಉಂಟು ಅಂತ ಅವರು 2 ಸಲ ಅದನ್ನೇ ಹೇಳಿದ್ದಾರೆ. ಎಲ್ಲರಿಗೂ ಶಾಂತಿ ನೆಮ್ಮದಿ ಕೊಟ್ಟು ಕಾಪಾಡಲಿ ಅಂತ ನಾನು ದೇವಿಯಲ್ಲಿ ಪ್ರಾರ್ಥಿಸ್ತೇನೆ ಅಂತ ಹಾಸನಾಂಬೆ ಪೂಜೆಯ ಬಳಿಕ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಮಾರ್ಮಿಕ ಉತ್ತರವನ್ನು ಕೊಡೋದ್ರಲ್ಲಿ ಇತ್ತೀಚೆಗೆ ಡಿ.ಕೆ. ಶಿವಕುಮಾರ್ ಪರಿಣಿತರಾಗ್ಬಿಟ್ಟಿದ್ದಾರೆ. ಅಂದರೆ ಯಾವುದೇ ರೀತಿಯಲ್ಲಿ ಈ ಪ್ರಶ್ನೆಗೆ ಉತ್ತರ ತಗೊಳಕ್ಕೆ ಬಯಸಿದ್ರು ಒಂದೇ ಮೌನಕ್ಕೆ ಜಾರ್ತಾರೆ, ಇಲ್ಲಾಂದರೆ ಹಿಂಗೊಂದು ಉತ್ತರ ಕೊಟ್ಟು, ಅಂದರೆ ಅದು ಆಧ್ಯಾತ್ಮಿಕತೆಗೆ ಸಂಬಂಧಪಟ್ಟಂತೆ ಉತ್ತರ ಕೊಟ್ಟು ಸುಮ್ಮನಾಗ್ಬಿಡ್ತಾರೆ. ಆ ಮೂಲಕ ಡಿ.ಕೆ. ಶಿವಕುಮಾರ್ ಒಂದೇ ಒಂದು ಸ್ಟೇಟ್ಮೆಂಟ್ ತನ್ನ ಬಾಯಿಂದ ಬಿಡಿಸೋಕ್ಕಾಗಲ್ಲ, ತಿಪ್ಪರ್ಲಾಗ ಹೊಡೆದ್ರು ಅನ್ನೋ ಸಂದೇಶವನ್ನು ಕೊಟ್ಟಂಗಿದೆ. ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತರು ಉಂಟು. ಹೆಚ್ಚಿನ ಅಧಿಕಾರದ ಏನಾದ್ರು ಬೇಡಿಕೆ ಇಟ್ಟಿದ್ದಾರೆ ಅದೇ ರೀತಿ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತರು ಉಂಟು. ಅಧಿಕಾರಿಗೆ ಹೆಚ್ಚಿನ ಅಧಿಕಾರದ ಏನಾದ್ರು ಬೇಡಿಕೆ ಇಟ್ಟಿದ್ದಾರೆ ಅದೇ ರೀತಿ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತರು ಉಂಟು. ಅಧಿಕಾರಿಗೆ ಹೆಚ್ಚಿನ ಅಧಿಕಾರದ ಏನಾದ್ರು ಬೇಡಿಕೆ ಇಟ್ಟಿದ್ದಾರೆ ಅದೇ ರೀತಿ ಭಕ್ತರಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂಥ ಸ್ಥಳ ದೇವಾಲಯ. ಸೊ ನಾನುಂಟು ಆ ತಾಯಿ ಉಂಟು, ನಾವುಂಟು ಭಕ್ತರು ಉಂಟು. ಡೀಟೇಲ್ಸ್ ಕೊಡ್ತಾರೆ ಶಶಿಧರ್. ಸಿ.ಎಂ ಆಗೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರು ಎಷ್ಟೇ ಯಾವ ರೀತಿ ಪ್ರಶ್ನೆಯನ್ನು ಕೇಳಿದರೂ ಕೂಡ ಮಾರ್ಮಿಕ ಉತ್ತರದ ಮೂಲಕ ಮಾತ್ರ ಅವ್ರು ಮೌನಕ್ಕೆ ಶರಣಾಗ್ತಿದ್ದಾರೆ. ಆ ಮೂಲಕ ಕಾಷ್ಟ ಮೌನವನ್ನು ತಾಳಿದ್ದಾರೆ ಅನ್ನೋದು ತಪ್ಪಾಗಲ್ಲ. ಕಾಷ್ಟ ಮೌನ ಅಂದರೆ ಒಂದು ತಪಸ್ಸಿನ ರೀತಿ ಮೌನ. ಏನೇ ತಿಪ್ಪರ್ಲಾಗ ಹೊಡೆದ್ರು ಅವ್ರ ಹತ್ರ ಉತ್ತರ ಪಡ್ಕೊಳಕ್ಕೆ ಆಗಲ್ಲ ಅನ್ನೋ ರೀತಿನಲ್ಲಿ ಅದು ಅಲ್ಲೂ ಕಂಟಿನ್ಯೂ ಆದಂಗಿದೆ. ಮತ್ತೊಂದು ಪಾಸಿಟಿವ್ ಸೈನ್ ಸಿಕ್ಕಂಗಿದೆ ಹಾಸನಾಂಬೆ ದೇವಿ ದರ್ಶನದ ಸಂದರ್ಭದಲ್ಲಿ ಡಿ.ಕೆ. ಶಿವಕುಮಾರ್ಗೆ ಏನು ಹೇಳ್ತೀರಿ? ಅಂತ ನಿನ್ನೆ ರಾತ್ರಿ ಪತ್ನಿ ಉಷಾ ಜೊತೆ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಹಾಸನಾಂಬ ದೇವಾಲಯಕ್ಕೆ ಆಗಮಿಸಿ ದೇವಿಯ ದರ್ಶನವನ್ನ ಪಡೆದ್ರು. ಅವರು ಪ್ರತಿ ವರ್ಷವೂ ಸಹ ಬಂದು ದೇವಿಯ ದರ್ಶನವನ್ನ ಪಡಿತಿದ್ರೆ ಈ ಸಂದರ್ಭದಲ್ಲಿ ಒಂದು ಏನೋ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಮಾತುಗಳು ಕೇಳು ಬರ್ತದೆ. ಅಲ್ಲದೆ ಅವರ ಪರ ಕೆಲವು ಶಾಸಕರು ಬ್ಯಾಟ್ ಅನ್ನು ಸಹ ಬೀಸಿದ್ದಾರೆ. ಈ ಸಂದರ್ಭದಲ್ಲಿ ನಿನ್ನೆ ಹಾಸನಾಂಬ ದೇವಾಲಯ ಗರ್ಭಗುಡಿಯಲ್ಲಿ ಕುಳಿತಂತಹ ಡಿ.ಕೆ. ಶಿವಕುಮಾರ್ ಸುಮಾರು 20 ನಿಮಿಷಕ್ಕೂ ಹೆಚ್ಚು ಕಾಲ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಅಲ್ಲಿರ್ತಕ್ಕಂಥ ಅರ್ಚಕರು ದುರ್ಗಾ ಸಪ್ತಸತಿ 11ನೇ ಅಧ್ಯಾಯದ ನಾರಾಯಣಿ ನಮಸ್ಕಾರ ಮಂತ್ರವನ್ನ ಪಠಿಸಿ ಪೂಜೆಯನ್ನ ಮಾಡಿದ್ರು. ಈ ನಾರಾಯಣಿ ಮಂತ್ರವನ್ನ ಪಠಿಸಿದ್ರೆ ಚಂಡಿಕಾ ಹೋಮದ ವೇಳೆ ಶ್ರೇಯಸ್ಸು ಸಿಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಅಲ್ಲದೆ ಈ ನಾರಾಯಣಿ ನಮಸ್ಕಾರ ಮಂತ್ರದಿಂದ ಇಷ್ಟಾರ್ಥ ಸಿದ್ಧಿಯು ಸಹ ಈಡೇರುತ್ತೆ ಅನ್ನೋ ಒಂದು ಭರವಸೆ ಇದೆ. ಹಾಗಾಗಿ ಈ ಪೂಜೆಯನ್ನ ಸಲ್ಲಿಸಿದ್ರು. ಇದೇ ವೇಳೆ ಏನು ಖಡ್ಗಮಾಲ ಸ್ತೋತ್ರವನ್ನು ಸಹ ಪಠಿಸಲಾಯಿತು. ಹಾಗಾಗಿ ಶಿವಕುಮಾರ್ ಅವರ ಮನಸ್ಸಿನಲ್ಲಿ ಏನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋ ಒಂದಿದೆ, ಅದಕ್ಕೆ ಪಾಸಿಟಿವ್ ಎನ್ನುವಂತೆ ದೇವಿಯ ಮೇಲಿದ್ದ ಹೂವು ಸಹ ಬಲಗಡೆಯಿಂದ ಜಾರಿರ್ತಕ್ಕಂಥದ್ದು. ಇವೆಲ್ಲವೂ ಸಹ ಎಲ್ಲೋ ಒಂದು ಕಡೆ ಡಿ.ಕೆ. ಶಿವಕುಮಾರ್ ನನ್ನ ಪೂಜೆ ಸಲ್ಲಿಸಿದ ಸಂದರ್ಭದಲ್ಲಿ ವಿಶೇಷವಾಗಿ ನಡೆದಿರ್ತಕ್ಕಂಥದ್ದು. ಹಾಗಾಗಿಯೇ ಅವ್ರು ಏನು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಒಂದು ಏನು ಆಸೆಯನ್ನು ಇಟ್ಕೊಂಡಿದ್ದಾರೆ. ಈ ಮೂಲಕ ಹಾಸನಾಂಬ ದೇವಿ ದರ್ಶನಕ್ಕೆ ಬಂದಿದ್ದ ಸಂದರ್ಭದಲ್ಲಿ ಎಲ್ಲವೂ ಸಹ ಒಂದು ರೀತಿ ನಡೆದಿರ್ತಕ್ಕಂಥದ್ದು. ಅವ್ರಿಗೆಲ್ಲ ಒಂದು ರೀತಿ ಪಾಸಿಟಿವ್ ಆಗಿ ಅವ್ರನ್ನ ಅದನ್ನ ತಗೊಂಡಿದ್ದಾರೆ. ಆದ್ರೆ ಏನು ದೇವಿ ದರ್ಶನ ಪಡೆದ ನಂತರ ಅವರು ಆ ವಿಚಾರವನ್ನ ಕೇಳಿದಾಗ ಭಕ್ತನಿಗೂ ಭಗವಂತನಿಗೂ ವ್ಯವಹಾರ ನಡೆಯುವಂತ ಸ್ಥಳ ಅದು ದೇವಾಲಯ. ಆ ದೇವಾಲಯದಲ್ಲಿ ಭಕ್ತ ಭಗವಂತನ ಬಳಿ ಪ್ರಾರ್ಥನೆ ಮಾಡ್ತಾನೆ, ಅದನ್ನ ಎಲ್ಲರ ಮುಂದೆ ಹೇಳಕ್ಕಾಗಲ್ಲ ಅಂತಲೇ ಹೇಳಿದ್ರು. ನಾನಿದ್ದೀನಿ, ಭಗವಂತ ಇದ್ರೆ, ನನ್ನ ನಡುವೆ ಭಗವಂತನ ನಡುವೆ ಅದು ನಡೆದಿರ್ತಕ್ಕಂಥ ಸಾರ್ವಜನಿಕವಾಗಿ ಹೇಳಲ್ಲ ಅನ್ನುವ ಮೂಲಕ ಮಾರ್ಮಿಕವಾಗಿ ನಾನು ಕೂಡ ಸಿ.ಎಂ ಆಕಾಂಕ್ಷಿ ಎಂದು ಹೇಳಿ ಒಂದು ಮಾಧ್ಯಮದ ಮುಂದೆ ಹೇಳಿಕೆಯನ್ನ ನೀಡಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಶಿಧರ್.